ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ಎಕ್ಸ್ಪೆನ್ಸಸ್ ಮ್ಯಾನೇಜರ್ ಬಳಸೋದು ಹೇಗೆ ಎಂದು ತೋರಿಸುತ್ತೇವೆ. ಮೊದಲು ಮೋರ್ಗೆ ಹೋಗಿ ನಂತರ ಎಕ್ಸ್ಪೆನ್ಸಸ್ ಮ್ಯಾನೇಜರ್ ಆಯ್ಕೆ ಮಾಡಿ. ಇದರಿಂದ ನೀವು ಎಕ್ಸ್ಪೆನ್ಸಸ್ ಮ್ಯಾನೇಜರ್ ಸ್ಕ್ರೀನ್ಗೆ ಹೋಗುತ್ತೀರಾ. ಇಲ್ಲಿ ನೀವು ಸೂಕ್ತವಾದ ದಿನಾಂಕ ಫಿಲ್ಟರ್ ಆಯ್ಕೆ ಮಾಡಬಹುದು ಮತ್ತು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಆಯ್ಕೆ ಮಾಡಿದ ದಿನಾಂಕದ ವ್ಯಾಪ್ತಿಯಿಂದ ನೀವು ಮಾಡಿದ ಎಲ್ಲ ಖರ್ಚುಗಳನ್ನು ನೋಡಬಹುದು. ಖರ್ಚು ಸೇರಿಸಲು ಆಡ್ ಎಕ್ಸ್ಪೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಬೇಕಾದ ಕ್ಯಾಟಗೊರಿಯನ್ನು ಆಯ್ಕೆ ಮಾಡಿ. ನಂತರ ಮೊತ್ತವನ್ನು ನಮೂದಿಸಿ. ನೀವು ಖರ್ಚಿನ ದಿನಾಂಕ ಮತ್ತು ಪಾವತಿ ದಿನಾಂಕವನ್ನು ಕೂಡ ಆಯ್ಕೆ ಮಾಡಬಹುದು. ಜಿಎಸ್ಟಿ ಆಯ್ಕೆ ಮಾಡಿ ಮತ್ತು ನೀವು ಒಟ್ಟು ಮೊತ್ತವನ್ನು ನೋಡಬಹುದು. ಪಾವತಿ ವಿಧಾನವನ್ನು ಆಯ್ಕೆ ಮಾಡಿ. ನೀವು ರೆಫರೆನ್ಸ್ ನಂಬರ್ ಸೇರಿಸಬಹುದು ಮತ್ತು ಬೇಕಾದರೆ ಯಾವುದೇ ಟಿಪ್ಪಣಿಗಳನ್ನು ಕೂಡ ಸೇರಿಸಬಹುದು. ಎಲ್ಲಾ ಮಾಹಿತಿ ತುಂಬಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಖರ್ಚು ಯಶಸ್ವಿಯಾಗಿ ಸೇರಿಸಲಾಗುತ್ತದೆ. ನೀವು ಇಲ್ಲಿ ಖರ್ಚು ಸೇರಿಸಲಾದ್ದನ್ನು ನೋಡಬಹುದು. ಮೇಲಿನ ಫಿಲ್ಟರ್ ಬಳಸಿ ನೀವು ಯಾವುದೇ ಖರ್ಚುಗಳನ್ನು ಆಯ್ಕೆ ಮಾಡಿ ನೋಡಬಹುದು. ನೀವು ಸರ್ಚ್ ಬಾರ್ನಲ್ಲಿ ಖರ್ಚನ್ನು ಹುಡುಕಬಹುದು. ನೀವು ಡೌನ್ಲೋಡ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ವರದಿಯನ್ನು ಡೌನ್ಲೋಡ್ ಮಾಡೋ ಆಯ್ಕೆಯೂ ಇದೆ. ಕೊನೆಗೆ ನೀವು ಖರ್ಚನ್ನು ಅಳಿಸೋ ಆಯ್ಕೆಯೂ ಇದೆ. ಧನ್ಯವಾದಗಳು.